ನಾಗೇಂದ್ರ, ಅಕ್ಕನ ಮಕ್ಕಳು ಯಾರಾದ್ರೂ ಇದಾರ ನಿಮಗೆ? ಮದುವೆ ಆಗಿದೆ. ನಿಮಗೇನು ಸೋದರ ಸಂಬಂಧ ಅದು ಇದು ಅಂತ ಮದುವೆ ಮಾಡ್ಬೇಕು ಅಂತ ಏನು ಮಾಡಿರ್ಲಿಲ್ಲ? ಇಲ್ಲ ಮೇಡಮ್, ಅವರೆಲ್ಲ ನಾವು ಆಡ್ಸಿ ಬೆಳೆಸಿದ ಮಕ್ಕಳು, ಹಾಗಾಗಿ ಅವ್ರಿಗೆ ಬೇಗ ಮದುವೆ ಆಗೋಯ್ತು. ನೇತ್ರಾವತಿ, ನನಗೆ ಬಲವಾದ ಒಂದು ಕಾರಣ ಹೇಳ್ಬಿಟ್ರೆ ಮಾತುಕತೆಯನ್ನು ಮುಗಿಸ್ಬಿಡ್ಬೋದು. ನೀನು ಚೆನ್ನಾಗಿಲ್ಲ, ನೀನು ದರಿದ್ರದವಳು, ಇದೆಲ್ಲ ಬಲವಾದ ಕಾರಣ. 8-10 ದಿವಸದಲ್ಲಿ ಏನು ಮಾಡಿರಕ್ ಸಾಧ್ಯಮ್ಮ? ಆ ತರ ಮಾರಣಾಂತಕ ಹಲ್ಲೆ ಏನಾದ್ರು ನಿಮ್ಮ ಮೇಲೆ ಮಾಡ್ಬಿಟ್ಟಿದ್ರೆ ಪೊಲೀಸ್ ಕೇಸ್ ಆಗಿರೋದಮ್ಮ. ಏನ್ ಕಷ್ಟ ಕೊಟ್ರು ನನಗೆ ವಿವರವಾಗಿ ಹೇಳ್ಬೇಕು. ಇವತ್ತು ಹೊಡೆದ್ರು, ನಾಳೆ ದಿವಸ ಬಡಿದ್ರು, ನಾಳೆ ದಿವಸ ಬೆಂಕಿ ಹಚ್ಚಿದ್ರು, ಯಾತಕ್ಕೆ ಅನ್ನೋದನ್ನು ಹೇಳ್ಬೇಕು ನನಗೆ. ಅದೇ ಇಷ್ಟೆಲ್ಲ ಮಾತಾಡಿದ್ದಾರೆ. ನೀವು ಬಾಡಿಗೆ ಮನೇಲಿ ಇರೋದು, ನಾವು ಸ್ವಂತ ಮನೇಲಿ ಇದೀವಿ, ನೀವು ಬಿಕಾರಿಗಳು, ಅದಕ್ಕೆ ಗಂಡ ಬೇಡನಾ? ನಾನು ಅದಕ್ಕೆ ಗಂಡ ಬೇಡ ಅಂತ ಹೇಳಿಲ್ಲ. ಅವರು ಅವ್ರಿಗೆ ಕೇಳಿ, ಎದುರುಗಡೆ ಇದಾರ, ಕಾಲ್ ಇಟ್ಕೊಳ್ಳೋ ತಪ್ಪ ಅಂತದೇನ್ ಮಾಡಿದೀನಿ? ನೀವು ಗಂಡ ಬೇಡ ಅಂತ ಹೋಗಿದ್ದು ಅದಕ್ಕೂ ಮುಂಚೆ ಅಲ್ವಾ? ಇಲ್ಲಪ್ಪ, ಬಂದ್ ಕರ್ಕೊಂಡೋಗಿ ಅಂತ ನಮ್ ತಂದೆ ಹೇಳಿದಾಗ ಮತ್ತೆ ಇದಕ್ಕೆ ಸಿಟ್ಟು ಮಾಡ್ಕೊಂಡು ಹೊಟ್ಟೋದ್ರಿ, ಆಶಾಳನ್ ಕಾರಣ ಮಾಡ್ಕೊಂಡು ದರಿದ್ರದವಳು ಅಂತ ಹೇಳಿದ್ರು ಅಂತ. ಅದೊಂದೇ ಅಲ್ಲ ಮೇಡಮ್, ತುಂಬಾನು ಹೇಳಿದ್ದಾರೆ. ಏನ್ ನನಗೆ ಹೇಳಿ? ಅದೇ ದರಿದ್ರದವಳು, ಬಿಕಾರಿ, ನಿನ್ ಕೆಟ್ಟ ಹೆಂಗ್ಸು, ನಿನ್ಗೆ ಫೋನ್ ಬರುತ್ತೆ, ಹಂಗ್ ಬರುತ್ತೆ, ನಿಮ್ಗೆ ಯಾವನು ಇದಾನೆ ಅಂತಾನೆ ಹೇಳಿದ್ದಾರೆ. 10 ದಿವಸದಲ್ಲಿ ಎಲ್ಲ ನಡೆದೋಯ್ತು. ನೀವಿದ್ದ 10 ದಿವಸದಲ್ಲಿ ಇದೆಲ್ಲ ನೋಡಿದ್ರು. 10 ದಿನ ಅಲ್ಲ, ನಾನು 1 ತಿಂಗಳವರೆಗೂ ಇದ್ದೀನಿ ಮೇಡಮ್. ಆಷಾಢ ಮೇ 15 ಅಂದ್ರೆ ಈಗ 1 ತಿಂಗಳು ಅಂತಿರಲ್ಲ. ಅಲ್ಲ ಮೇಡಮ್, ನೀವೇ ಲೆಕ್ಕ ಹಾಕಿ. ಮೇ 16, 17 ಲೆಕ್ಕ ಹಾಕೋದೆ ನೋಡಿ. ನನ್ನನ್ನು ಇದು ಕೇಳಿಬೇಡಿ, ನಿಮ್ ಬಾಯಿಂದ ಏನು ಬರುತ್ತೋ ಅದೇ ಸತ್ಯ ಅಷ್ಟೇ. ನನಗೆ 1 ತಿಂಗಳು ಮೇಲೆ ಇದ್ದೀನಿ. ಇಲ್ಲಿ ಕೂತ್ಕೊಂಡೆ ಇಷ್ಟು ಸತಿ ಮಾತು ಬದಲಾಯಿಸ್ತಿರಲ್ಲಮ್ಮ. ನಾನು ನಿಮ್ಗೆ ಅವಾಗಲೇ ಅದೇ ಹೇಳಿದೆ, ಒಂದು 10 ನಿಮಿಷ ಕೊಡ್ತೀನಿ, ಕೂತ್ಕೊಂಡು ಯೋಚನೆ ಮಾಡಿ ದೀರ್ಘವಾಗಿ ಏನ್ ಹೇಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬನ್ನಿ ಅಂತ ನಾನು ಅವಾಗಲೇ ಹೇಳಿದೆ. ನಿಮ್ಗೆ ಹೇಳಿದ್ವು ನಾಗೇಂದ್ರ, ಯಾತಕ್ ಗಾರ್ಮೆಂಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದೆ? ಇಲ್ಲಿ ಕೇಳಿ ಮೇಡಮ್, SLC ಮುಗ್ದಾಗಿಂದ ಹಿಡಿದು ನಾನು 15 ವರ್ಷನೂ ಗಾರ್ಮೆಂಟ್ಸ್ ಅಲ್ಲೇ ಮಾಡಿದ್ದೀನಿ. ಅದಕ್ಕೆಲ್ಲ ID ಪ್ರೂಫ್ ಇದೆ ಅಂತ, ಗಾರ್ಮೆಂಟ್ಸ್ ID ಕಾರ್ಡ್ ಇದೆ. ಲಾಸ್ಟ್ ಟೈಮ್ ಒಂದು ಜಾಬ್ ಫ್ಯಾಕ್ಟ್ರಿಗೆ ಸೇರ್ಕೊಂಡಿದ್ದೆ. ಆ ಫ್ಯಾಕ್ಟ್ರಿಗೆ ಸೇರ್ಕೊಂಡ್ಮೇಲೆ ಅದೇನೋ ಜಾಬ್ ಫ್ಯಾಕ್ಟ್ರಿ ಅಲ್ಲ ಮೇಡಮ್, ಕೆಲಸಗಳು ಡೆಲ್ಲು ಅಂತ ಏನೋ ಬಾಗಿಲಾಕ್ಬಿಟ್ಟೆ ಇದ್ದು. ಇನ್ಮೇಲೆ ಮದುವೆ ಅಂತ ಆಗ್ತಾ ಇದೀವಿ, ನಮ್ಮ ಸಂಸಾರ ಅಂತ ಒಂದು ಬರುತ್ತೆ. ಅದಕ್ಕೋಸ್ಕರ ಏನು ಮಾಡೋಣ ಅಂದ್ಬಿಟ್ಟು ಇವ್ರು ಚಿಕ್ಕಪ್ಪ ಅವರು ಹೇಳಿದ್ರು, ನೋಡಿ ನಾನು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದೆ, ನೀವು ಒಂದು ಆಟೋ ಓಡಿಸೋ ಹಾಕ್ಬಿಡಿ ಅಂತ ಹೇಳಿದ್ರು. ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ಸರಿ ಆಯ್ತು ಅಂದ್ಬಿಟ್ಟು ನಾವು ಹೋಗಿ ಹಂಗೆ ಹಿಂಗೆ ಮಾಡಿ ಒಂದು ಆಟೋ ವ್ಯವಸ್ಥೆ ಇಟ್ಕೊಂಡು, ಹಂಗೆ ಆಟೋ ತೊಗೊಂಡ್ಮೇಲೂ ಅವ್ರ ಮನೆಯವರೆಲ್ಲ ನಮ್ಮ ಮನೆಗೆ 2-3 ಸಲ ಬಂದವ್ರೆ, ಇವ್ರ ತಂದೆನೂ ಬಂದವ್ರೆ. ನಾವು ಅದನ್ನು ಹೇಳಿದ್ದೀವಿ. ಆಯ್ತು ಬಿಡಿ, ಇವಾಗ ನಾವೆಲ್ಲ ಓಡಿಸಲ್ವಾ, ಕೆಲಸ ಏನು ಮಾಡಿದ್ರೆ ಏನು ಅಂತ ಹೇಳಿದ್ರು. ಅದನ್ನು ಈ ಥರ ಹೇಳ್ತಾರೆ ಮೇಡಮ್. ಹೆಣ್ಮಕ್ಳಿಗೆ ಮದುವೆ ಆಗೋಕೆ ಮುಂಚೆ ಒಂದು ಅಪೇಕ್ಷೆ ಇರುತ್ತೆ, ಗಂಡ ಹೀಗಿರ್ಬೇಕು ಅಂತ. ಹೀಗಿರ್ಬೇಕು ಅಂತ ಅಪೇಕ್ಷೆ ಇತ್ತೋ ಇಲ್ವೋ? ನೇತ್ರಾವತಿಗೆ ಒಂದೇ ಒಂದು ಅಪೇಕ್ಷೆ ಇದ್ದಿದ್ದು, ಆಟೋ ಡ್ರೈವರ್ ಬೇಡ ಅಂತ. ಕೊನೆಗೆ ಅದೇ ಬಂದು ಆಗ್ಬಿಟ್ರೆ ಬೇಜಾರಾಗುತ್ತೋ ಇಲ್ವಪ್ಪ ಯಾವುದೇ ಹುಡುಗಿಗೆ? ಮೇಡಮ್ ಒಂದು ಹುಡುಗಿ ಮೈಂಡ್ಸ್ ಅಲ್ಲಿ ಇದೇ ಅದು ಫಿಕ್ಸ್ ಆಗ್ಬಿಟ್ಟಿದ್ದಾಳ, ಅವಳು ಏನ್ ಮಾಡ್ತೀರಿ? ಇದು ಹೇಳ್ತೀನಿ ಮೇಡಮ್, ಈ ಕೆಲಸನೂ ಸೆಟ್ ಆಗಿಲ್ಲ. ನಾನು ಬೇಕಾದ್ರೆ ಕಸ ಕೊಡ್ತೀನಿ, ನಮ್ಗೆ ಕಟ್ಕೊಂಡಿರೋ ಊಟ ಹಾಕ್ಬೇಕು, ಬಟ್ಟೆ ಹಾಕ್ಬೇಕು, ಮನೆಯವ್ರನ್ನ ಸಾಕಬೇಕು. ನಾವೇನು ದುಡ್ಡು ಸರ್ಕಾರಿ ಕೆಲಸ ಅಂತ ನಾವೇನು ಅಳ್ತಾ ಇದ್ದೀರಿ ನೀವೀಗ? ಇಲ್ಲಿ ಬಂದು ಕೂತಿದ್ದೀನಿ ಅಂತ ಅಳ್ತಾ ಇದ್ದೀರೋ, ಇವ್ರ ಎದುರಿಗೆ ಇನ್ನೂ ಮಾತಾಡ್ಬೇಕು ಅಂತ ಅಳ್ತಾ ಇದ್ದೀರೋ? ಮೇಡಮ್ ನಿಮ್ಮ ಎದುರುಗಡೆ ಮಾತಾಡಕ್ಕೆ ನಂಗೇನು ಸಂಕೋಚ ಇಲ್ಲ. ನಿಮ್ಮ ಎದುರುಗಡೆ ನಾನು ಓಪನ್ ಆಗೆಲ್ಲ ಹೇಳಿ. ಅಕ್ಕನ ಮಗ್ಳತ್ತಿ ನಾನು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳಿರೋದಿಲ್ಲ, ಹಾಗಾದ್ರೆ ನಾನು ಹುಟ್ಟಿಸ್ಕೊಂಡು ಹೇಳಿದ್ದ? ನಮ್ಮ ಮನೆಗೆ ನೀವು ಕೆಲಸದವಳೆ, ನನ್ನ ಅಕ್ಕನ ಮಗಳಿಗೆ ಆಗೋದು ಯಾವ ಕಾರಣಕ್ಕೂ ಅಂತಾನು ಹೇಳಿದ್ದಾರೆ. ಅವ್ರು ಸುಳ್ಳು ಹೇಳ್ತಾ ಇರೋದಕ್ಕೆ ದುಃಖ ಆಗ್ತಾ ಇದೆಯೋ, ಅಥವಾ ಈ ಮೇಡಮ್ ಹೆಂಗಾದ್ರೂ ಅವ್ರ ಜೊತೆ ವಾಪಸ್ ಕಳಿಸ್ಬಿಡ್ತಾರೆ ಅಂತ ದುಃಖ ಆಗ್ತಾ ಇದೆಯೋ? ಅದೇ, ನೀವು ಆತರ ವಾಪಸ್ ಕಳ್ಸಂಗಿದ್ರೆ ಮತ್ತೆ ನಾನು ನಿಮ್ಮ ಹತ್ರ ಬರ್ತಾ ಇರ್ಲಿಲ್ಲ. ನನಗೆ ವಾಪಸ್ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡೇ ಬಂದಿದ್ದೀರಾ? ವಾಪಸ್ ಹೋಗ್ಬಾರ್ದು ಅಂತ ಏನ್ ಮಾಡ್ಬೇಕು ಅಂತ ಉದ್ದೇಶ? ಇವ್ರನ್ನ ಬಿಟ್ಬಿಡ್ತೀರಿ ಆಮೇಲೆ? ನಾನೇನು ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ಬಂದು ಈಗ ಆಟೋ ಓಡಿಸ್ತಾ ಇದೀನಿ ಅಂತ ಹೇಳ್ತಾ ಇಲ್ಲ. ನಾನು ಗಾರ್ಮೆಂಟ್ಸ್ ಅಲ್ಲಿ ಇದ್ದಿದ್ದು. ಗಾರ್ಮೆಂಟ್ಸ್ ಅಲ್ಲಿ ಮೇಡಮ್ ಬೇಕಾದ್ರೆ ಯಾರ್ಯಾರ ಕೇಳಿ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು 1 ವರ್ಷ ಇರೋ ಕಡೆ ಇನ್ನೊಂದು ವರ್ಷ ಇರಲ್ಲ. ನಾನು ಅದನ್ನ ನ್ಯಾಯಪಡಿಸಿ ಅಂತನೂ ಕೇಳ್ತಾ ಇಲ್ಲ. ನೀವು ಆಟೋ ಓಡಿಸ್ತಾ ಇರೋದು ತಪ್ಪು ಕೆಲಸ ಅಂತನೂ ನಾನು ಹೇಳ್ತಲ್ಲ. ಎಷ್ಟೋ ಜನ ಹೊಟ್ಟೆ ಪಾಡಿಗೆ ಮಾಡ್ತಾರೆ. ಏನ್ ನೀವು ಹೇಳಿದಾಗೆ ನ್ಯಾಯವಾಗಿ ಯಾವ ಕೆಲಸ ಮಾಡಿದ್ರು ಅದು ಸಲ್ಲತ್ತಪ್ಪ ನನ್ನ ಪ್ರಕಾರ. ನಾನ್ ಹಾಗೆ ಅನ್ಕೋತೀನಿ. ಎಲ್ಲ ಹೆಣ್ಮಕ್ಳು ಹಾಗಿರಲ್ವಲ್ಲ. ಸರಿ, ಮದುವೆ ಆದ್ಮೇಲೆ 2 ಸಲ ಆಟೋ ತಗೊಂಡು ಇವ್ರ ಮನೆ ಹತ್ರನೇ ಹೋಗಿದೀವಿ. ನಾನು ಈಗ ಹೇಳಿದ್ದೀನಿ ಫೋನ್ ಅಲ್ಲಿ. ಕರ್ಕೊಂಡು ಹೋಗಿಲ್ವಂತಲ್ಲ ಆಟೋಲಿ? ಅವರೇ ಬರ್ತಾ ಇರ್ಲಿಲ್ಲ. ಆಟೋ ಡ್ರೈವರ್ ಇಷ್ಟ ಇಲ್ಲ, ನಾನು ಆಟೋಲ್ಲಿ ಕೂತ್ಕೊಳ್ಳಲ್ಲ. ಅವ್ರ ತಂದೆಗೆ ಹೇಳಿದೀವಿ, ಅವ್ರ ಬಾವ ಅವ್ರಿಗೆ ಹೇಳಿದೀವಿ, ಎಲ್ಲರಿಗೂ ಹೇಳಿದೀವಿ. ಅವ್ರ ತಮ್ಮನೂ ನೋಡಿ ಎಲ್ಲ ನೋಡಿದ್ದಾರೆ. ಗಾಡಿ ಬಂದು ಚೆನ್ನಾಗಿದೆ ಗಾಡಿ, ಹೆಂಗೆ ಹಿಂಗೆಲ್ಲ ನೋಡಿದ್ದಾರೆ. 2 ತಿಂಗಳು ಒಂದೇ ಬೇಜಾರು ವಿಚಾರ. ಆಟೋ ಒಂದೇ ಹೇಳ್ಬೇಕು. ನಾನು ನಿಜಾನೇ ಹೇಳ್ತಾ ಇದೀನಿ, ಆಟೋ ಒಂದೇ ಇಲ್ಲ ಬೇಜಾರು. ಅದೇ ಇವ್ರು ಹೇಳ್ತಾ ಇರೋದೇ ಒಂದು ದೊಡ್ಡ ಸುಳ್ಳು. ಸರಿ, ಸತ್ಯ ಏನಾಗಿದ್ರೆ? ಸತ್ಯ ಆಗಿದ್ರೆ ಇವ್ರು ಹೇಳ್ತಾ
ನಾನು ಹೇಳ್ತಾ ಇದ್ದೀನಲ್ಲ ಇವ್ರು ಸುಮ್ಮನೆ ಮಾತು ಸುತ್ತಿಸ್ತಾ ಇರೋದಲ್ಲ, ವಿಚಾರ ಹೇಳಿ. ದರಿದ್ರದವಳು ಅಂತ ಬೈದು ಮಾತ್ರಕ್ಕೆ ಮದುವೆಗಳು ಮುರ್ಕೊಂಡ್ಬಿಡೋದಾಗಿದ್ರೆ ನಾನು ಏನ್ ಹೇಳ. ಗಂಡ ಹೆಂಡತಿ ಮಧ್ಯೆ ಮಾತು ಬಂದು ಹೋಗೋದು ಅನ್ನೋದು ಅಷ್ಟೊಂದು ಅಪರೂಪದ ವಿಚಾರ ಆದ್ರೆ, ಅದು ಮದುವೆ ಆದ ಹೊಸರಲ್ಲೇ ನಿಮ್ಗೆ ಅಷ್ಟೊಂದು ಬೇಜಾರಾಗುತ್ತೆ. ಇವಾಗ ನಾವು ಮದುವೆ ಮಾಡ್ಕೊಂಡಿದ್ದೀವಿ ಏನು ಗೊತ್ತಾ ಮೇಡಮ್, ಬಡವರು ನಮ್ ತಕ್ಕನಂಗಿರ್ತಾರೆ. ನಾವ್ ಮಾತ್ರ ವರದಕ್ಷಿಣೆ. ನೀವು ಮಹಾ ಶ್ರೀಮಂತರಂತೆ, ಅವ್ರನ್ನ ಬಡವರು ಅಂತ ಅನ್ನಿಸ್ತಾ ಇದ್ರಂತಲ್ಲ. ಅವತ್ತಿಂದ ಹಿಂಗೆ ಬರ್ತಾ ಇದ್ದೀನಿ ನಾನು. ನಮ್ಗೆ ಏನು ಇಲ್ಲ ಮೇಡಮ್. ಸಿಕ್ಕಾಪಟ್ಟೆ ಅನುಕೂಲಸ್ಥರಂತೆ, ನಿಮ್ಗೆ ಬಾಡಿಗೆ ಬರುತ್ತಂತೆ, ನೀವು ಹಾಗಂತೆ, ನೀವು ಹೀಗಂತೆ, ಅವ್ರನ್ನ ಬಡವರು ಅಂತ ಅನ್ನಿಸ್ತಾ ಇದ್ರಿ ಅಂತ ತಾನೇ ಅವ್ರು ಹೇಳ್ತಾ ಇರೋದು. ನಾವು 2-3 ದಿವಸ ಓಡಾಡ್ತಿರೋಕೆ ನಮ್ಗೆ ಎಷ್ಟು ಲಾಸ್ ಆಗ್ತದೆ. ಸ್ವಂತ ಮನೆ ಇಲ್ವಾ ಕೇಳಿ ಹಾಗಾದ್ರೆ. ಇರ್ಲಮ್ಮ, ಮತ್ತೆ ಇಲ್ಲ ಅಂತ ಹೇಳ್ತಾ ಇದಾರಲ್ಲ. ಸ್ವಂತ ಮನೆ ಬಿಟ್ರೆ ಇನ್ನೇನು ಹೊಟ್ಟೆಗೆ ಏನ್ ಮಾಡ್ತೀನಿ. ಅವ್ರು ನಾವು ಬಡವರು ಅಂತಾನೆ ಮೊದ್ಲಿಂದ ಹೇಳ್ತಾರ. ಅವ್ರು ತುಂಬಾ ಅನುಕೂಲಸ್ಥರು ಶ್ರೀಮಂತರು ಅಂತ ನೀವೇ ಹೇಳ್ತಾ ಇರೋದು. ನಾನು ಇವತ್ತು ಹೇಳ್ತೀನಿ ಮೇಡಮ್, ನಾವು ಬಡವರು ಹುಡುಗಿ ಬೇಕು ಅಂತ ಹೇಳಿದ ತಕ್ಷಣ ನಂಬಿಟ್ರ ನಿಮ್ ತಂದೆ? ಹೋಗು ವಿಚಾರಿಸಿಲ್ಲ. ಶ್ರೀಮಂತ ವಿಚಾರಿಸಿದ್ರು, ಹೋಗಿ ಅವರೇ ಹೇಳಿದ್ರಂತೆ. ಎಲ್ಲಿ ಅಕ್ಕಪಕ್ಕದಲ್ಲೆಲ್ಲ ತುಂಬಾ ಶ್ರೀಮಂತರು, ಇವ್ರು ಅಕ್ಕಪಕ್ಕದಲ್ಲಿ ಏನು ವಿಚಾರಿಸಿಲ್ಲ. ನಮ್ ಚಿಕ್ಕಪ್ಪನೇ ಆಗಿದ್ರಿಂದ ನಮ್ ತಂದೆ ಎಲ್ಲೂ ಅಕ್ಕಪಕ್ಕದಲ್ಲಿ ವಿಚಾರಿಸಕ್ ಹೋಗಿಲ್ಲ. ಆಟೋ ಓಡಿಸೋರು ಎಷ್ಟು ಮಹಾ ಶ್ರೀಮಂತರಾಗಿರೋ ಸಾಧ್ಯಮ್ಮ? ಮೇಡಮ್ ಆಟೋ ಓಡಿಸೋರು ಅಂತಾನೆ ಗೊತ್ತಿಲ್ಲ ನನಗೆ. ಸರಿ, ಗಾರ್ಮೆಂಟ್ ಸೂಪರ್ವೈಸರ್ ಏನ್ ಅರಮನೆಯಲ್ಲಿ ಇರ್ತಾರೆ ನಮ್ಮ? ಕಾಮನ್ ಸೆನ್ಸ್ ಅನ್ನೋದಿದೆ ತಾನು ತಲೆಯಲ್ಲಿ. ಸೂಪರ್ವೈಸರ್ ಆ ಕೆಲಸ ಅವ್ರು ಮಾಡೋರು ಎಷ್ಟು ಮಹಾ ಶ್ರೀಮಂತರಾಗಿರೋ ಸಾಧ್ಯಮ್ಮ? ನಾನು ಅವ್ರು ಶ್ರೀಮಂತರು ಅಂತ ಹೇಳ್ತಿಲ್ಲ ಮೇಡಮ್, ಅವ್ರು ಹೇಳಿರೋದು ನಮ್ಗೆ ಇಷ್ಟು. ಅವ್ರು ಹೇಳಿದ್ರು ನೀವು ನಂಬಿಟ್ರ? ದಡ್ರ ನೀವು ಹಾಗಿದ್ರೆ. ಎಲ್ಲ ನಾನು ಏನು ಕೇಳಿದ್ರು ಅದಕ್ಕೊಂದು ಉತ್ತರ ಯೋಚನೆ ಮಾಡ್ಕೊಂಡು ಹೇಳ್ಬಿಡ್ತೀರಿ. ಇಲ್ಲಿ ಗೆಲ್ಲಬೇಕಾಗಿರೋದು ನಾನಲ್ಲ, ನೀವು. ಹೇಗ್ ಗೆಲ್ತೀರಿ? ಒಳ್ಳೆ ಹುಡುಗಿ ಅನ್ನಿಸ್ಕೊಂಡು. ಇದ್ರಲ್ಲಿ ಲಾಭ ನಷ್ಟ ನನಗೇನು ಇಲ್ಲ. ಒಳ್ಳೇದಾಗ್ಬೇಕಾಗಿರೋದು ನಿಮಗೆ, ನನಗೇನು ಇಲ್ಲ. ಅಪ್ಪ ಅಮ್ಮನ ಮನೇಲಿ ಹೋಗಿ ಆರಾಮಾಗಿ ಇದ್ದು ಬಿಡ್ಬೋದು ಸದ್ಯಕ್ಕೆ. ಎಷ್ಟು ವರ್ಷ ಆರಾಮಾಗಿರಲ್ಲ ಸಾಧ್ಯ ಅಪ್ಪ ಅಮ್ಮನ ಕೂತ್ಕೊಂಡು ಆಲೋಚನೆ ಮಾಡ್ತೀವಿ. ಲೈಫನ್ನು ಮಿಸ್ ಮಾಡ್ಕೋತಾ ಇರೋದು ನೀವು. ನಾಗೇಂದ್ರ ಹೀಗೋ ನೋಡ್ಬೇಕು, ಯು ಆರ್ ಮಿಸ್. ನೀವು ಕರೆಸ್ತೀನಿ ನಿಮ್ಮ ಅಪ್ಪ ಅಮ್ಮನ. ಜೀವನ ಮಿಸ್ ಮಾಡ್ಕೋತಾ ಇರೋದು ನೀವು, ಹಾಳು ಮಾಡ್ಕೋತಾ ಇರೋದು. ಮಾರ್ನಿಂಗ್ ಇಷ್ಟೇ ನನ್ನ ಕೈಲಿ ಮಾಡೋಕೆ ಸಾಧ್ಯ. ಬಲವಂತವಾಗಿ ಕರ್ಕೊಂಡೋಗಿ ಅವ್ರ ಮನೆ ಬಿಡೋಕ್ಕಂತೂ ಆಗಲ್ಲ. ಚೆನ್ನಾಗಿ ಆಲೋಚನೆ ಮಾಡಿಬಿಟ್ಟು ತೀರ್ಮಾನ ತಗೋ.